ವೀಕ್ಷಕರೇ, ಇಂದಿನ ವಿಡಿಯೋ ಬರೀ ನೀರು ಕುಡಿಸಿ ಸ್ತ್ರೀಯನ್ನ ಹೇಗೆ ವಶೀಕರಣ ಮಾಡೋದು ಶಾಶ್ವತವಾಗಿ ಅಂತ ನೋಡೋಣ. ನೀವು ಪ್ರೀತಿಸಿದಂಥವ್ರು ನಿಮ್ಮಿಂದ ದೂರ ಆಗಿ ನಿಮ್ಮ ಮನಸ್ಸನ್ನ ನೋಯಿಸಿದ್ರೆ, ಅಥವಾ ಮನೆಯಲ್ಲಿ ಗಂಡ ಹೆಂಡತಿಗಳು ಅನುಮಾನದ ಭೂತದಿಂದ ಹುಟ್ಟು ಬೇಸತ್ತು ಏನಾದ್ರೂ ಕಲಹದಿಂದ ದೂರ ಏನಾದ್ರೂ ಆಗಿದ್ರೆ, ಅಥವಾ ನೀವು ಅತಿಯಾಗಿ ಇಷ್ಟಪಟ್ಟಂಥವ್ರು, ನೀವು ನಂಬಿರುವಂಥವ್ರು ನಿಮ್ಮಿಂದ ದೂರ ಹೋಗಿದ್ರೆ, ಅಂಥವರನ್ನ ನಾವು ಸುಲಭವಾದ ತಂತ್ರದಿಂದ ಅವರನ್ನ ಹತ್ರ ಮಾಡ್ಕೊಳ್ಬಹುದು. ವೀಕ್ಷಕರೇ, ಈ ಒಂದು ವಿಧಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ, ನೀವು ಇಷ್ಟಪಟ್ಟಿರುವಂತವರ ಜೊತೆಯಲ್ಲಿ ನೀವು ಒಂದು ಶಾಶ್ವತವಾದ ಜೀವನವನ್ನ ಮಾಡ್ಕೊಂಡು ಹೋಗ್ಬೋದು. ಇದನ್ನ ಸ್ತ್ರೀಗೆ ಮಾತ್ರ ಅಲ್ಲ, ಅತ್ತೆ, ಮಾವ, ನಾದಿನಿ, ಯಾರೇ ವ್ಯಕ್ತಿಯನ್ನ ನಿಮ್ಮ ಕಡೆ ವಶ ಮಾಡಿಕೊಳ್ಳಲು ಈ ಒಂದು ಪ್ರಭಾವಶಾಲಿಯಾದ ವಶೀಕರಣವನ್ನ ಮಾಡಿ. ₹1 ಸಹ ಖರ್ಚಿಲ್ಲದೆ ಈ ಪ್ರಭಾವಶಾಲಿ ವಶೀಕರಣದ ನೀರನ್ನ ಕುಡಿಸಿ 1 ಗಂಟೆಯಲ್ಲಿ ಆ ಸ್ತ್ರೀ ನಿಮ್ಮ ಕಡೆ ವಶ ಆಗ್ತಾಳೆ. ಹಾಗಾದ್ರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. 2 ಲವಂಗ 1 ಗ್ಲಾಸ್ ಅಲ್ಲಿ ಶುದ್ಧವಾದ ನೀರನ್ನ ತಗೊಳ್ಳಿ. ಆ 2 ಲವಂಗವನ್ನ ನೀವು 11 ಬಾರಿ ನಿಮ್ಮ ತಲೆಯ ಸುತ್ತ ಮೇಲೆಯಿಂದ ಕೆಳಗೆ 11 ಬಾರಿ ಸುತ್ತಿ, ನಂತರ ಅದನ್ನ ಆ ಗ್ಲಾಸ್ನಲ್ಲಿ ಇರುವ ನೀರಲ್ಲಿ ಹಾಕಿ ಈ ರೀತಿ ತಿರುಗಿಸಿ. ನೀವು ಪೂರ್ವದ ದಿಕ್ಕಿಗೆ ತಿರುಗಿ ಕುಳಿತು, ಆಮೇಲೆ ಆ 2 ಲವಂಗ ನೀರಿನಿಂದ ಹೊರತೆಗೆದು ನಿಮ್ಮ ಎಡಗೈಯಿಂದ ತೆಗೆದುಕೊಂಡು, ಮೊದಲು ನೀವು ಈ ನಿರ್ಧಾರವನ್ನ ಮಾಡ್ಕೋಬೇಕು. ಒಬ್ಬ ಸ್ತ್ರೀಯನ್ನ ವಶೀಕರಣ ಮಾಡ್ಕೊಳ್ಬೇಕಾ, ಅಥವಾ ಪ್ರಪಂಚದ ಯಾವುದೇ ಸ್ತ್ರೀ ಪುರುಷರ ವಶೀಕರಣ ಮಾಡ್ಬೇಕಾ ಅಂತ ನಿರ್ಧಾರ ಮಾಡಿ. ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋಗಿದ್ರೆ, ಅಥವಾ ತುಂಬಾ ಜನರನ್ನ ವಶಪಡಿಸ್ಕೊಳ್ಬೇಕು ಅನ್ನುವುದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಗಮನವಿಟ್ಟು ಕೇಳಿ ನೋಡಿ. ಮೊದಲಿಗೆ ಒಬ್ಬರನ್ನ ನಿಮ್ಮ ಪ್ರೇಮ ಪಾಶದಲ್ಲಿ ಹೇಗೆ ವಶೀಕರಣ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಇದ್ದೀವಿ. ನೀವು 2 ಲವಂಗವನ್ನ ಹೊರತೆಗೆದು ಆ ಹುಡುಗಿಯ ಭಾವಚಿತ್ರವನ್ನ ದೃಷ್ಟಿಸಿ ಆ ಲವಂಗವನ್ನ ನೋಡಿ. ಉದಾಹರಣೆ, ಆ ಹುಡುಗಿಯ ಹೆಸರು ಸರಳ ಅಂತ ಅನ್ಕೊಳ್ಳಿ. ಆ ಹೆಸರನ್ನ ಸರಳ ಅಂತ ಹೇಳಿ ಅದನ್ನ ದೃಷ್ಟಿಸಿ 2 ನಿಮಿಷ ನೋಡಿ. ಆಮೇಲೆ ಅದರ ಮೇಲೆ ಬಾಯಿಯಿಂದ ಊದಿ ನೀರಲ್ಲಿ ಹಾಕಿ. ಇದನ್ನ ನೀವು ಮಲಗುವ ಮಂಚದ ಕೆಳಗೆ ಇಡಿ. ಇದನ್ನ 7 ದಿನಗಳ ಬಳಿಕ ತೆಗೆಯಿರಿ. ಆ 2 ಲವಂಗವನ್ನ ನೀರಿನಿಂದ ತೆಗೆದು ಹರಿಯುವ ನೀರಿನಲ್ಲಿ ಆ ಹುಡುಗಿಯ ಹೆಸರು ಹೇಳಿ ನೀರಲ್ಲಿ ಹಾಕಿ. ಮತ್ತೆ ಆ ನೀರನ್ನ ಯಾವುದೇ ಒಂದು ನೀರಿನಲ್ಲಿ ಸ್ವಲ್ಪ ಕುಡಿಸಿ. ಆದ್ರೆ ನೆನ್ಪಿರ್ಲಿ, ಈ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಆದ್ರೆ ಇದು ನೀರು, ಅದು ಹೇಗೆ ಗೊತ್ತಾಗುತ್ತೆ ಅಂತೀರಾ? ಆದ್ರೆ ಆ ನೀರಲ್ಲಿ ಆ ಲವಂಗದ ವಾಸನೆ ಇರುತ್ತೆ ಅಲ್ವಾ? ಅದಕ್ಕೆ ಕುಡಿದ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಆ ಹುಡುಗಿ ನಿಮ್ಮ ಮೇಲೆ ಹುಚ್ಚಿ ಆಗ್ತಾಳೆ, ನಿಮ್ಮನ್ನ ಬಿಟ್ಟು ಇರೋದಿಲ್ಲ. ನಾನು ನಿಮ್ಗೆ ಹೇಳಿದ ಆಗ್ಲೇ ತುಂಬಾ ಜನರನ್ನ ವಶೀಕರಣ ಮಾಡ್ಕೊಳ್ಬೇಕು ಅಂದ್ರೆ ಆ 2 ಲವಂಗಗಳನ್ನ ನೀರಿನಲ್ಲಿ ಒಂದು ಮಂತ್ರವನ್ನ ಹೇಳ್ಬೇಕು. ನಿಮ್ಮ ಕೆಲಸ ಖಂಡಿತ ಆಗುತ್ತೆ. ಆ ಮಂತ್ರವನ್ನ 108 ಬಾರಿ ಹೇಳ್ಬೇಕು. ಯಾವ್ದ ಆ ಮಂತ್ರ ಅಂದ್ರೆ, ಓಂ ಕಾಮಾಖ್ಯ ದೇವಿ ಕಾಮಾಖ್ಯ ದೇವ್ ಸರ್ವಂ ಹೇ ಸರ್ವಂ ವಶಂ ಕುರು ಕುರು ಸ್ವಾಹ. ಓಂ ಕಾಮಾಖ್ಯ ದೇವಿ ಕಾಮಾಖ್ಯ ದೇವ್ ಸರ್ವಂ ಹೇ ಸರ್ವವಶಂ ಕುರು ಕುರು ಸ್ವಾಹ ಅಂತ 108 ಬಾರಿ ಹೇಳಿ. ನಂತರ ಈ ನೀರನ್ನ ಅದೇ ರೀತಿ ರಾತ್ರಿ ಮಂಚದ ಕೆಳಗೆ ಇಟ್ಟು 7 ದಿನದ ನಂತರ ಅದನ್ನ ತೆಗೆದು ಹರಿಯುವ ನೀರಿನಲ್ಲಿ ಆ ಲವಂಗಗಳನ್ನ ಹಾಕಿ 7 ಬಾರಿ ಈ ಮಂತ್ರವನ್ನ ಹೇಳಿ. ಈ ನೀರನ್ನ ಒಂದು ಬಾಟಲ್ನಲ್ಲಿ ಹಾಕಿಟ್ಕೊಳ್ಳಿ. ಯಾರನ್ನು ನೀವು ವಶ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಈ ನೀರಲ್ಲಿ ಸ್ವಲ್ಪ ಸ್ವಲ್ಪ ಬೆರೆಸಿ ಕೊಡಿ. ಅವರು ಖಂಡಿತ ನಿಮ್ಮ ವಶ ಆಗ್ತಾರೆ.